ಹಿಂದೂ ಹುಲಿ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಹಿಂದೂ ಧರ್ಮಕ್ಕಾಗಿಯೇ ತನ್ನ ಇಡೀ ಜೀವನವನ್ನು ಮುಡುಪಾಗಿ ಇಟ್ಟು ಕೇವಲ ಹಿಂದುತ್ವವನ್ನ ಜಾಗೃತಗೊಳಿಸಲಿಕ್ಕಾಗಿ ತನ್ನಲ್ಲಿ ತಾನು ಸಂಪೂರ್ಣವಾಗಿ ಆ ಹಿಂದೂ ಮಾತೆಗೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಪ್ರಮೋದ್ ಜಿ ಮುತಾಲಿಕ್ ಅವರೇ, ಅವರಿಗೆ ಲಕ್ಷ್ಮಣನ ರೂಪದಲ್ಲಿ ನಿಂತು ಸಹಕರಿಸ್ತಾ ಇರತಕ್ಕಂತಹ ಶ್ರೀ ಕುಲಕರ್ಣಿ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಗರಸಭೆಯ ಸದಸ್ಯರುಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ತಮ್ಮೆಲ್ಲರ ಈ ಸಭಿಕರ ಅಂತರಾತ್ಮ ಸ್ವರೂಪನಾಗಿರ್ತಕ್ಕಂತಹ ಈ ಎಲ್ಲ ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಜೀವಾತ್ಮಗಳ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ನಾನು ವಂದಿಸಿ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವುದಕ್ಕೆ ಎಷ್ಟು ಸನಾತನವಾದದ್ದು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಸನಾತನವಾಗಿರ್ತಕ್ಕಂಥ ಇವತ್ತಿನ ತನಕ ಈ ಸಂಸ್ಕೃತಿಯ ಗುಣವನ್ನು ಹುಡುಕಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಒಬ್ಬರು ಅಂತಾರೆ 3,000 ವರ್ಷ, ಒಬ್ಬರು ಅಂತಾರೆ 30,000 ವರ್ಷ, ಒಬ್ಬರು ಅಂತಾರೆ 3 ಲಕ್ಷ ವರ್ಷ, ಒಬ್ಬರು ಅಂತಾರೆ 3 ಯುಗಕ್ಕಿಂತಲೂ ಪೂರ್ವದಲ್ಲಿ. ಮತ್ತು ನಾವು ಮುಂದೆ ಹೋದ್ರೆ ಕಲ್ಪಾಂತರದ ತನಕವೂ ಕೂಡ ಕಲ್ಪಾಂತರದ ತನಕ ಈ ಒಂದು ಧರ್ಮದ ಮೂಲವನ್ನ ಹುಡುಕೊಂಡು ಹೋದ್ರೂ ಕೂಡ ನಮಗೆ ಸಿಗೋದಿಲ್ಲ. ಆದಿ ಪುರುಷನಾಗಿರ್ತಕ್ಕಂಥ ಬ್ರಹ್ಮ ಪರಮಾತ್ಮನ ತನಕವೂ ಕೂಡ ಆ ಪರಮಾತ್ಮ ಅನ್ನುವಂಥವರು ಯಾವಾಗ ಈ ಜಗತ್ತನ್ನ ನಿರ್ಮಾಣ ಮಾಡಿದ ಆ ಕ್ಷಣದಲ್ಲಿಯೇ ಹುಟ್ಟಿಕೊಂಡಂತ ಒಂದೇ ಒಂದು ಧರ್ಮ ಅಂದ್ರೆ ಅದು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮ. ಈ ಜಗತ್ತಿನಲ್ಲಿ ಉಳಿದೆಲ್ಲ ಧರ್ಮಗಳು ನೋಡಿ ಒಬ್ಬೊಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇವತ್ತು ಭಾರತದವನ್ನ ಬಿಟ್ಟು ಜಗತ್ತಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿರ್ತಕ್ಕಂಥ ಯಾವೆಲ್ಲ ಧರ್ಮಗಳ ಇತಿಹಾಸವನ್ನು ನೋಡಿದ್ರೆ ನಿಮಗೆ ಕೇವಲ 2,000 ವರ್ಷದ ಇತಿಹಾಸ, 2,500 ವರ್ಷದ ಇತಿಹಾಸ ಸಿಗತ್ತೆ. ಆದ್ರೆ ಭಾರತದಲ್ಲಿ ಹುಟ್ಟಿರುವಂತಹ ಈ ಒಂದು ಸನಾತನವಾಗಿರ್ತಕ್ಕಂಥ ಸಂಸ್ಕೃತಿ ಎಷ್ಟು 1000 ವರ್ಷಗಳ ಹಿಂದೆ ಹುಟ್ಟಿತು ಅನ್ನೋದನ್ನ ಯಾವನ್ನೂ ಕೂಡ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸನಾತನವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅದಕ್ಕೆ ಸನಾತನ ಧರ್ಮ ಅಂತ ಅನಾದಿಯಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲ, ಆದಿ ಅಂತ ಇಲ್ಲದೆ ಇರತಕ್ಕಂಥದ್ದು ಈ ಜಗತ್ತಿನಲ್ಲಿ ಒಂದಕ್ಕೆ ಮಾತ್ರ. ಅದು ಯಾಕೆ? ಭಗವಂತನಿಗೆ, ಪರಮಾತ್ಮನ ತದ್ರೂಪಿಯಾಗಿ ಹುಟ್ಟಿರ್ತಕ್ಕಂಥದ್ದು. ನೋಡಿ, ಪರಮಾತ್ಮನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ. ಈ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಆದ್ಯತೆ ಅನ್ನುವಂಥದ್ದು. ಎಲ್ಲ ರೀತಿಯ ವ್ಯಕ್ತಿಗಳು ಇಲ್ಲಿ ವಾಸ ಮಾಡ್ತಾರೆ, ಎಲ್ಲ ರೀತಿಯ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತಾರೆ, ಎಲ್ಲದಕ್ಕೂ ಅದರದೇ ಆಗಿರ್ತಕ್ಕಂಥ ಅಸ್ತಿತ್ವ ಇದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಒಂದು ಸ್ವರೂಪದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ. ಇದರಲ್ಲಿ ಎಲ್ಲರಿಗೂ ಆದ್ಯತೆ ಇದೆ, ಎಲ್ಲರಿಗೂ ಅಸ್ತಿತ್ವ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯತೆ ಇದೆ, ಎಲ್ಲರ ಮನಸ್ಸಿಗೂ ಕೂಡ ಆನಂದವಾಗುವಂತ ಎಲ್ಲ ರೀತಿಯಾದಂತಹ ವಿಷಯಗಳಿದ್ದಾವೆ. ನಮ್ಮ ಪ್ರತಿಯೊಂದು ಹಬ್ಬಗಳು, ಪ್ರತಿಯೊಂದು ನಮ್ಮ ಆಚಾರಗಳು, ವಿಚಾರಗಳು ವಾಸ್ತವಿಕವಾಗಿ ನಾವು ಬೆಳಗಿನ ಜಾವ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಮಾಡುವ ಪ್ರತಿಯೊಂದು ಒಂದು ಅಂಶಗಳು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದು ಪರಮ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ನೋಡಿ, ಹಿಂದಿನ ವರ್ಷ ಒಬ್ಬ ಜಪಾನಿನ ಒಬ್ಬ ಸೈಂಟಿಸ್ಟ್ಗೆ ನೊಬೆಲ್ ಪುರಸ್ಕಾರವನ್ನು ಕೊಟ್ಟರು. ಯಾಕೆ ಪುರಸ್ಕಾರವನ್ನು ಕೊಟ್ಟರು ಅಂತಂದ್ರೆ 15 ದಿವಸಕ್ಕೊಮ್ಮೆ ಉಪವಾಸವನ್ನ ಮಾಡಿದರೆ ನಿಮಗೆ ಕ್ಯಾನ್ಸರ್ ರೋಗ ಬರೋದಿಲ್ಲ ಅನ್ನೋದನ್ನ ಅವರು ಕಂಡುಹಿಡಿದಂತೆ. ಅದಕ್ಕಾಗಿ ಅವರಿಗೆ ನೊಬೆಲ್ ಪುರಸ್ಕಾರವನ್ನು ಕೊಟ್ಟರು. ಇಲ್ರಿ, ನಾವೇನು ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತ ಅಂತ ಮಾಡ್ತಾ ಇರೋದೇನು ನಮಗೆ ಗೊತ್ತಿಲ್ವಾ? ನಮ್ಮ ಹಿರಿಯರು ಯಾಕೆ ಏಕಾದಶಿ ವ್ರತವನ್ನ ನಮಗೆ ಹಾಕಿಕೊಟ್ರು? 15 ದಿವಸಕ್ಕೊಮ್ಮೆ ಬರುವಂತಹ ಏಕಾದಶಿಯ ದಿವಸ ಸಂಪೂರ್ಣವಾಗಿ ನಿರಾಹಾರವಾಗಿರ್ತಕ್ಕಂಥ ಉಪವಾಸವನ್ನ ನೀನು ಮಾಡು, ಅಂದ್ರೆ ನಿನ್ನ ದೇಹದಲ್ಲಿ ದೇಹದ ಒಳಗಡೆ ಇರ್ತಕ್ಕಂಥ ಎಲ್ಲ ಕಶ್ಮಗಳು ನಾಶವಾಗ್ತವೆ, ಕ್ರಿಮಿಕೀಟಗಳು ನಾಶವಾಗ್ತವೆ, ಕ್ಯಾನ್ಸರ್ ಅಂತ ಬರುವಂತಹ ಯಾವೆಲ್ಲ ರೋಗಾಣುಗಳಿದ್ದಾವೆ ಅವುಗಳು ನಾಶವಾಗ್ತವೆ ಅನ್ನುವಂತ ಕಾರಣಕ್ಕಾಗಿ ನಮಗೆ ಎಷ್ಟೋ 1,000 ಲಕ್ಷ ವರ್ಷಗಳಿಂದ ಶ್ರೀಮನ್ನಾರಾಯಣ ಯಾವಾಗ ಎಲ್ಲಿಂದ ಇದ್ದಾನೆ ಅಲ್ಲಿಂದ ಏಕಾದಶಿ ವ್ರತ ಅನ್ನುವಂಥದ್ದಿದೆ. ಅದನ್ನ ಕಂಡುಹಿಡಿದಿರ್ತಕ್ಕಂಥ ನಮ್ಮ ಋಷಿಗಳಿಗೆ ಮುನಿಗಳಿಗೆ ಯಾರು ಹೇಳೋರಿಲ್ಲ, ಕೇಳುವವರಿಲ್ಲ. ಆದ್ರೆ ಯಾವುದೋ ಒಬ್ಬ ಪಾಶ್ಚಾತ್ಯರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನೋ ಕಂಡುಹಿಡಿದು ಬಿಟ್ಟಂತೆ ಅವನಿಗೆ ನೊಬೆಲ್ ಪುರಸ್ಕಾರದಲ್ಲಿ ಕೊಟ್ಟರು. ಎಂತ ಪರಿಸ್ಥಿತಿ ನೋಡಿ. ದ ಸೆಂಚುರಿಯನ್ ಮ್ಯಾನ್ ಅಂತ ಹೇಳಿ ಹೇಳಿಸಿಕೊಂಡಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೈನ್, ಜಗತ್ತಿನ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಇವತ್ತಿನ ವಿಜ್ಞಾನ ಇಷ್ಟು ಮುಂದುವರಿಲಿಕ್ಕೆ ಕಾರಣನಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ, ಅವನನ್ನ ಆಗಿನ ಕಾಲದಲ್ಲಿ ಹೋಗಿ ಭಾರತೀಯ ವಿಜ್ಞಾನಿಗಳು ಹೋಗಿ ಅವನನ್ನ ಭೇಟಿಯಾಗಿ ಕೇಳಿದ್ರಂತೆ,
ಸರ್ ನೀವು ಹೇಗೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅನ್ವೇಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು? ಅವರು ಹೇಳ್ತಾರೆ, ನಾನು ಒಂದು ಗ್ರಂಥವನ್ನ ಇಟ್ಕೊಂಡು ಇದನ್ನೆಲ್ಲ ನಿರ್ಮಾಣ ಮಾಡಿದೆ. ಯಾವುದು ಅಂತ ಕೇಳಿದಾಗ ಅವರು ಕರ್ಕೊಂಡು ಹೋಗಿ ತಮ್ಮ ಲೈಬ್ರರಿಯನ್ನು ತೋರಿಸಿದ್ರಂತೆ. ಆ ಲೈಬ್ರರಿಯಲ್ಲಿ ಒಂದು ಸಪರೇಟ್ ಆದಂತ ಒಂದು ಕಂಪಾರ್ಟ್ಮೆಂಟ್ ಇತ್ತು. ಆ ಕಂಪಾರ್ಟ್ಮೆಂಟ್ ನಲ್ಲಿ ಬಹಳ ಗೌರವಪೂರ್ಣವಾಗಿ ಒಂದು ಗ್ರಂಥವನ್ನ ಇಟ್ಕೊಂಡಿದ್ರಂತೆ. ಆ ಗ್ರಂಥವನ್ನ ತೋರಿಸಿದ್ರಂತೆ. ಇದೇ ಗ್ರಂಥದಿಂದ ನಾನು E=mc² ಅನ್ನುವಂಥ ಮಹಾನ್ ಸೂತ್ರವನ್ನ ಕಂಡುಹಿಡಿದೆ ಅಂತ. ಎಲ್ಲಾ ಭಾರತದ ವಿಜ್ಞಾನಿಗಳು ಹೋದವರು ಬಾಯಿ ತೆಗೆದಂತೆ ನೋಡ್ತಾ ಇದ್ರು. ಇದೇನಿದು, ನಮ್ಮ ಭಾರತದ ಗ್ರಂಥ ಇಲ್ಲಿ ಹೇಗೆ ಬಂತು? ಅವರಿಗೆ ಆಶ್ಚರ್ಯ ಆಯಿತು. ನಮ್ಮ ಭಾರತದ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥದಿಂದ E=mc² ಬಂತೆ, ನಮಗೆ ಯಾಕೆ ಬಂದಿಲ್ಲ ಇದು ವಿಚಾರ? ನಾನು ಆ ರೀತಿಯಲ್ಲಿ ವಿಚಾರ ಮಾಡಿದೆ, ನನಗೆ ಅದು ಸಿಕ್ತು. ನೀವು ಈ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದೀರಿ, ನಿಮಗೆ ಇದು ಸಿಕ್ಕಿದೆ. ಆ ಗ್ರಂಥದ ಹೆಸರೇ ಶ್ರೀಮದ್ ಭಗವದ್ಗೀತೆ. ಇವತ್ತಿನ ವಿಜ್ಞಾನ ಯಾವ ತತ್ವದ ಮೇಲೆ ನಿಂತುಕೊಂಡಿದೆ, ಆ ತತ್ವವನ್ನು ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾದಂತಹ ಗ್ರಂಥ ಅಂದ್ರೆ ಭಗವದ್ಗೀತೆ. ಅಂಥ ಭಗವದ್ಗೀತೆಯನ್ನೇ ಜಗತ್ತಿಗೆ ನೀಡಿದ ಧರ್ಮ. ಒಬ್ಬ ವ್ಯಕ್ತಿಯಲ್ಲ, ಸಾವಿರ ಜನ ಏನು ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಬ್ರಹ್ಮ ಋಷಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಆಚಾರ್ಯರುಗಳಿದ್ದಾರೆ. ಒಬ್ಬರೇ ಬೇರೆಯವರ ಧರ್ಮವನ್ನು ನೀವು ತೆಗೆದು ನೋಡಿ, ಒಬ್ಬ ಮಹಾತ್ಮ ಹುಟ್ಟಿದ್ದಾನೆ, ಅವನ ಮುಂದೆ ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಭಾರತವನ್ನಕ್ಕೆ ಬನ್ನಿ, ಊರಿನಲ್ಲಿ 10 ಜನ ಮಹಾತ್ಮರನ್ನ ನಾವು ತೋರಿಸ್ತೇವೆ. ಊರಿನಲ್ಲಿ ಒಬ್ಬ 10 ಮಹಾತ್ಮರಿದ್ದಾರೆ. ಮಹಾನ್ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥ ನೀವು ಒಂದು ಬೈಬಲ್, ಒಂದು ಕುರಾನ್ ಅನ್ನ ತೋರಿಸ್ತೀರಿ. ನಾವು ಒಂದು ಬೈಬಲ್, ಒಂದು ಕುರಾನಿನಂತ 1000 ಗ್ರಂಥಗಳನ್ನ ನಿಮ್ಮ ಮುಂದೆ ಇಡುವಂತಹ ಶಕ್ತಿ ಇರುವಂತಹ ಒಂದೇ ಒಂದು ಧರ್ಮ ಅಂದ್ರೆ ಏನ್ರಿ? ಒಂದು ದಾಸಬೋಧೆ, ಒಂದು ಜ್ಞಾನೇಶ್ವರಿ, ಒಂದು ಭಗವದ್ಗೀತೆ, ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, 18 ಪುರಾಣಗಳು, 18 ಸಂಹಿತೆಗಳು, 18 ಉಪಪುರಾಣಗಳು, 6 ಷಡ್ದರ್ಶನಗಳು, ಎಷ್ಟು ಬೇಕು ನಿಮಗೆ? ಎಂತೆಂತ ಅದ್ಭುತವಾಗಿರ್ತಕ್ಕಂಥ ಇಡೀ ಜಗತ್ತನ್ನ ನಿರ್ಮಾಣ ಮಾಡುವಂತಹ, ಇಡೀ ದೇಶ ಅಲ್ಲ ಇಡೀ ಪ್ರಪಂಚವನ್ನೇ ನಿರ್ಮಾಣ ಮಾಡಿಕೊಡುವಂತಹ ಗ್ರಂಥದ ರಾಶಿಯನ್ನ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಧರ್ಮ ಅಂದ್ರೆ ಹಿಂದೂ ಧರ್ಮ. ಎಷ್ಟು ಮೂಢರಿದ್ದಾರೆ, ಎಷ್ಟು ಮೂರ್ಖರಿದ್ದಾರೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಧರ್ಮವನ್ನು ಪ್ರಶ್ನೆ ಮಾಡ್ತೀರಿ. ನಿಮಗೆ ನಾಯಿಗೆ ಏನು ಗೊತ್ತು? ಏನು ಅಂತಾರಲ್ಲ ನಮ್ಮಲ್ಲಿ, ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ? ನಿಮಗೆ ತಿಳಿತಾ ಇಲ್ಲ, ಅರ್ಥ ಮಾಡಿಕೊಳ್ಳಿ, ಓದಿ. ತನ್ನ ಮೂಗಿನ ನೇರಕ್ಕೆ ಮಾತ್ರ ಮಾತನಾಡುವಂಥವ್ರು ಇವತ್ತು ಬುದ್ಧಿಜೀವಿ ಅಂತ ಹೇಳ್ಬೋದು. ಬುದ್ಧಿಜೀವಿ ಅಂದ್ರೆ ಏನು? ತನ್ನ ಮೂಗಿನ ನೇರಕ್ಕೆ ಮಾತ್ರ ಮಾತಾಡ್ತಾನೆ. ಅವನಿಗೆ ಬೇರೆಯವರ ಮೂಗು ಹೆಚ್ಚು ಕಮ್ಮಿ ಇರುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಅವನ ಲೆಕ್ಕದಲ್ಲಿ ಏನಾಗಿರ್ತಾನೆ, ಅವನೊಬ್ಬರೇ ಜ್ಞಾನಿಯಾಗಿರ್ತಾನೆ. ಅಂದ್ರೆ ಅಹಂಭಾವದ ದೊಡ್ಡ ಮೂಟೆ ಆಗಿರ್ತಕ್ಕಂಥವ್ರು ಇವತ್ತಿನ ಬುದ್ಧಿಜೀವಿಗಳು. ಓದ್ರಿ, ತಿಳ್ಕೊಳ್ರಿ, ಆಗ ಮಾತ್ರ. ಎಷ್ಟು ಅದ್ಭುತವಾಗಿರ್ತಕ್ಕಂಥ, ನಾನು PhD ಮಾಡಿದೆ ಬೌಧಾಯನ ಕನಿಷ್ಠ ಸೂತ್ರಂ ಅಂತೆ. ಒಂದೇ ಒಂದು ಬೌಧಾಯನ ಮಹರ್ಷಿ ಎಂತ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಹೇಳ್ತಾರೆ. ಇಡೀ ಜಗತ್ತನ್ನ ಹೇಗೆ ನೀನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಬರೆದಿಲ್ಲ ಅವನ ಒಂದು ಧರ್ಮಸೂತ್ರದಲ್ಲಿ. ಇಡೀ ಜಗತ್ತಿಗೆ ನಿರ್ಮಾಣ, ಜಗತ್ತಿನ ಒಬ್ಬ ಪ್ರಾಣಿಗೂ ಕೂಡ ತೊಂದರೆಯಾಗದಂತೆ ಒಂದು ಜಗತ್ತನ್ನ, ದೇಶವನ್ನ ಹೇಗೆ ನಡೆಸಬೇಕು ಅನ್ನೋದರ ಸೂತ್ರವನ್ನ ಕೊಡ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ಜ್ಞಾನ! ಒಬ್ಬೊಬ್ಬ ಋಷಿಗಳ ಒಂದೊಂದು ಚರಿತ್ರೆಯನ್ನ ತೆಗೆದು ನೋಡಿ, ಎಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇರುವಂತಹ, ಇಂಥ ಜ್ಞಾನಮಯವಾಗಿರ್ತಕ್ಕಂತಹ ನಮ್ಮ ಹಿಂದೂ ಧರ್ಮವನ್ನು ಇವತ್ತು ತುಚ್ಛವಾಗಿರ್ತಕ್ಕಂಥ ಧರ್ಮ ಅಂತ ನಮಗೆ ಹೇಳಲಿಕ್ಕೆ ಬರುವಂತಹ ಒಂದು ಪರಿಸ್ಥಿತಿಗಳು ಇವತ್ತು ನಿರ್ಮಾಣ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ. ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ದೇಶ ಇದೆ, ಆ ದೇಶದಲ್ಲಿ ಎಲ್ಲರೂ ಇದ್ರು. ರಾಜ ಇದ್ದ, ಮಂತ್ರಿ ಇದ್ದ, ಸೇನಾಪತಿ ಇದ್ದ, ಎಲ್ಲರೂ ಇದ್ದ. ಒಂದು ದಿವಸ ಸೇನಾಪತಿ ಓಡಿ ಬರ್ತಾರೆ. ಮಹಾರಾಜ ನಮಗೆ ನಮ್ಮ ವಿರೋಧಿಗಳು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದ. ರಾಜ ಅಂತಾನೆ. ರಾಜ ಆ ಸಂದರ್ಭದಲ್ಲಿ ಒಬ್ಬ ಅಕ್ಕಸಾಲಿಗನ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದ. ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಅಕ್ಕಸಾಲಿಗನ ಜೊತೆ ಮೀಟಿಂಗ್ ಮಾಡ್ತಾ ಇದ್ದ. ಏನ್ ಮೀಟಿಂಗ್ ಅಂತಂದ್ರೆ, ನಮ್ಮ ಅರಮನೆಯ ಗೋಪುರಕ್ಕೆ ಚಿನ್ನದ ಕವಚವನ್ನು ಹೊಡಿಸ್ಬೇಕು. ನಮ್ಮ ಅರಮನೆಯ ಗೋಪುರಕ್ಕೆ ಚಿನ್ನದ ಕವಚ ಹೊಡಿಸ್ಬೇಕು. ಅದಕ್ಕಾಗಿ ಅವನು ಅಕ್ಕಸಾಲಿಗನ ಜೊತೆ ಮೀಟಿಂಗ್ ಮಾಡ್ತಾ ಇದ್ದ. ಸೇನಾಪತಿ ಓಡ ಬಂದಿದ್ದಾನೆ, ಹೇಳ್ತಾ ಇದ್ದಾನೆ, ಮಹಾರಾಜ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ. ರಾಜ ಸ್ಟಾಪ್, ನಿಲ್ಸು, ನಾನಿಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ, ನಿಮ್ಗೆ ಅಷ್ಟು ಅರ್ಥ ಆಗೋದಿಲ್ವಾ? ಗೋಪುರ, ಅರಮನೆಯ ಗೋಪುರಕ್ಕೆ ಚಿನ್ನದ ಕವಚ ಹೊಡಿಸುವಂತಹ ಮಹಾನ್ ಕಾರ್ಯದಲ್ಲಿ ನಾನಿದ್ದೇನೆ, ಇವತ್ತು ನೀವು ಡಿಸ್ಟರ್ಬ್ ಮಾಡಬೇಡ.
ಸೇನಾಪತಿ ಆ ಕಡೆ ಈ ಕಡೆ ನೋಡ, ಓ ರಾಜರಂತೂ ಹೇಳಿ ಸಾಧ್ಯ ಇಲ್ಲ, ಮಂತ್ರಿ ಹತ್ರ ಹೋಗೋಣ ಅಂತ ಹೇಳಿ ಮಂತ್ರಿ ಹತ್ರ ಹೋದ. ಮಂತ್ರಿ ಹತ್ರ ಹೋದ ಕೂಡಲೇ ಮಂತ್ರಿಯವರೇ ನೋಡಿ, ಪ್ರಧಾನಮಂತ್ರಿಗಳು ನೀವು ಏನಾದ್ರೂ ನಿರ್ಧಾರ ತಗೋಬೇಕು, ಇಲ್ಲ ನಮ್ಮ ಕೋಟೆಯ ಹೊರಗಡೆ ದೊಡ್ಡದಾದಂತಹ ಸೈನ್ಯ ನಿಂತಿದೆ, ಯಾವಾಗಲೂ ಒಳಗೆ ಬರಬಹುದು. ಮಂತ್ರಿ ಅಂತ, ಇದು ನನ್ನ ರೆಸ್ಟ್ ಟೈಮ್, ಈಗ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನೀಗ ರೆಸ್ಟ್ ಮಾಡಿ ಬರ್ತೇನೆ, ಆಮೇಲೆ ವಿಚಾರ ಅಂತ ಅವನು. ಅದಕ್ಕಾಗಿ ನಾವು ಬರೋದಿಲ್ಲ. ಇನ್ನೊಬ್ಬ ಜಾತಿಯವರೆಲ್ಲ ಇಲ್ಲ ನಮಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಅದಕ್ಕೆ ನಾವು ಬರೋದಿಲ್ಲ. ಇಷ್ಟೆಲ್ಲ ಹುನ್ನಾರಗಳು ನಡೀತಾ ಇತ್ತು. ಸೇನಾಪತಿ ಹೇಳ್ತಾ ಇದ್ದ, ಸೇನೆಯಲ್ಲಿ ಸೈನಿಕರಿದ್ದಾರೆ, ಆರ್ಡರ್ ಕೊಡೋರು ಯಾರು ಇಲ್ಲ, ಸೇನೆಯಲ್ಲಿ ಸೇನೆ ಇದ್ರೂ ಕೂಡ ಜನರು ಇಲ್ಲ, ಎಷ್ಟು ಜನ ಬೇಕಾಗಿತ್ತು ಅಷ್ಟು ಜನ ಇಲ್ಲ. ನೀವೆಲ್ಲ ಕೋಟೆಯಲ್ಲಿ ಇರ್ತಕ್ಕಂಥವ್ರು, ಊರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಹೋರಾಡಿ. ಅವನು ಹೇಳ್ತಾ ಇದ್ದಾನೆ, ನೀವು ಈ ಸಣ್ಣ ಪುಟ್ಟ ವಿಷಯಕ್ಕೆ ಹೀಗೆ ಕಚ್ಚಾಡ್ತಾ ಇದ್ರೆ ಹೊರಗೆ ಬಂದಿರತಕ್ಕಂತಹ ಆ ಒಂದು ಸೈನ್ಯ ನಿಮ್ಮನ್ನ ಧ್ವಂಸ ಮಾಡುತ್ತದೆ. ಯಾರು ಅವನ ಮಾತು ಕೇಳಿ. ರಾಜ ಚಿನ್ನದ ಕವಚ ಹಾಕೋದ್ರೊಳಗೆ ಒಳದ, ಮಂತ್ರಿ ಆರಾಮ್ ತಗೊಳ್ಳೋದ್ರೊಳಗೆ ಒಳದ, ಬೇರೆ ಬೇರೆ ಅಧಿಕಾರಿಗಳು ತಮ್ಮದೇ ಆದಂತಹ ಹುನ್ನಾರದೊಳದ್ರು, ತನಗೆಷ್ಟು ಲಾಭ ಆಗ್ತದೆ, ತನಗೆಷ್ಟು ನುಕ್ಸಾನ ಆಗ್ತದೆ ಅಂತ ವಿಚಾರ ಮಾಡ್ಕೊಳ್ಳೋದ್ರು. ಹೊರಗಡೆ ಇರ್ತಕ್ಕಂಥ ಏನು ಇವರಿದ್ರು, ವಿರೋಧಿಗಳಿದ್ರು, ವಿರೋಧಿ ಸೇನೆ ಆ ಕೋಟೆಯನ್ನ ಒಡೆದು ಒಳಗೆ ನುಗ್ಗಿತು. ಒಳಗೆ ನುಗ್ಗಿದ್ದು ಸಿಕ್ಕವರನ್ನ ಕಡಿದು ಹಾಕಿದ್ರು. ಯಾವ ಜಾತಿ ಅಂತ ಕೇಳಲಿಲ್ಲ ಅವರು, ಯಾವ ಮತ ಅಂತ ಕೇಳಲಿಲ್ಲ, ಯಾವ ಪಂಥ ಅಂತ ಕೇಳಲಿಲ್ಲ, ನೀನು ಸೈನಿಕನೋ, ನೀನು ರಾಜನೋ, ನೀನು ಮಂತ್ರಿಯೋ, ಏನು ಕೇಳಲಿಲ್ಲ. ಅವನ ಖಡ್ಗಕ್ಕೆ ಕಾಣ್ತಾ ಇರುವುದು ಕೇವಲ ಅವನ ಕತ್ತು ಮಾತ್ರ. ನೀನು ಏನಾಗಿದ್ದೀಯ ಅದನ್ನು ಕೇಳಲಿಕ್ಕೆ ಪುರುಸತ್ತಿರಲಿದೆ. ಇಡೀ ದೇಶ ಕ್ಷಣಾರ್ಧದಲ್ಲಿ ಸ್ಮಶಾನ ಆಗಿ ಹೋಯಿತು. ರಾಜ ಏನು ಚಿನ್ನದ ಕವಚ ಹಾಕುವನಿದ್ದ, ಅವನ ತಲೆ ಕೆಳಗೆ ಬಿದ್ದಿದೆ. ಇವತ್ತು ನಮ್ಮ ಭಾರತದ ಪರಿಸ್ಥಿತಿ, ನಮ್ಮ ಸಂಸ್ಕೃತಿ ದೊಡ್ಡದಿದೆ, ಉಳಿಸುವವರು ಯಾರು? ಹೊಡ್ಕೋತಿದ್ದೀವ್ರಲ್ಲಿ ನಾವು. ನಾನು ದೊಡ್ಡವನು, ನೀನು ದೊಡ್ಡವನು, ಅವನ ಸರಿ ಇಲ್ಲ, ಇವನ ಸರಿ ಇಲ್ಲ, ನೀವು ಹೀಗೆ ಹೊಡ್ಕೋತೀರಿ. ಹೊರಗಿನವರು ಬಂದು ನಮ್ಮನ್ನು ಹೊಡೆದು ಹೋಗ್ತಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ ನಮಗೆ ಆಗೋದು ಏನು ದೊಡ್ಡ ಮಾತಲ್ಲ. ಇಸ್ಕಾನ್ ಎಂತ ದೊಡ್ಡ ಸಂಸ್ಥೆ, ಇಡೀ ಜಗತ್ತಿನ ತುಂಬ ಭಾರತದ ಸಂಸ್ಕೃತಿಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಸಂಸ್ಥೆ. ಆ ಸಂಸ್ಥೆ ಅವರು ಎಷ್ಟು ಪ್ರೀತಿಯಿಂದ ಅಲ್ಲಿ ಹೋಗಿ ಎಷ್ಟೆಲ್ಲ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ವಿದ್ಯಾಸಂಸ್ಥೆಗಳನ್ನ ಕಟ್ಟಿಕೊಟ್ರು. ಆ ಸಂಸ್ಥೆಗೆ ಬೆಂಕಿ ಹಚ್ಚಲಾಯಿತು. ಹೋಗ್ಲಿ, 300ಕ್ಕೂ ಹೆಚ್ಚು ಜನ ಭಾರತೀಯರನ್ನ ಕತ್ತಿ ತಗೊಂಡು ಕಡಿದು ಕೊಲ್ಲಲಾಯಿತು. 10 ವರ್ಷದ ಒಬ್ಬ ಬಾಲಕಿಯನ್ನು ಬಿಡಲಿಲ್ಲ, ಅವಳ ಮಾನವಂತ ಮಾಡಲಿಲ್ಲ. ಇನ್ನು ಏನು ಬೇಕು, ಇನ್ನು ಏನು ನೋಡಬೇಕು ನಾವು ಈ ಜಗತ್ತಿನಲ್ಲಿ? ಇನ್ನು ಏನು ನೋಡ್ಲಿಕ್ಕೆ ಅಂತ ನಾವು ಬದುಕಿದ್ದೀವಿ ಈ ಜಗತ್ತಿನಲ್ಲಿ? ಪಕ್ಕದ ಮನೆಯಲ್ಲಿ ಬಿದ್ದ ಬೆಂಕಿ ಯಾವ ಕ್ಷಣದಲ್ಲೂ ನಮ್ಮ ಮನೆಗೆ ಬಂದು ಬೀಳುವುದು. ಎಚ್ಚರ ಆಗಬೇಕಾಗಿದೆ. ಅವನ ಮನೆಗೆ ಬೆಂಕಿ ಇಟ್ಟಿದೆ, ನಮಗೇನು? ನಿನ್ನ ಮನೆ ಪಕ್ಕದಲ್ಲೇ ಇದೆ, ನೆನಪಿಟ್ಟುಕೋ. ಅಲ್ಲಿ ಬಂದ ಬೆಂಕಿ ಇವತ್ತಲ್ಲ ನಾಳೆ ನಿನ್ನನ್ನು ಸುಳಿಯಲ್ಲಿ ತೆಗೆದುಕೊಳ್ಳುತ್ತದೆ. ಈ ಇಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ನಿನಗೆ ಲಾಯಕ್ಕಿಲ್ಲ ನೀವು ಅಂದ್ರೆ ಯಾಕೆ ಹುಟ್ಟಿದ್ದೀರಿ ಅನ್ನುವಂತ ಪ್ರಶ್ನೆ ಕೇಳಬೇಕಾಗುತ್ತೆ. ಎಚ್ಚೆತ್ಕೊಳ್ಳಿ. ನಮ್ಮ ಮನೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಹೆಂಡತಿ, ನನ್ನ ಮಕ್ಕಳು ಇದ್ದಾರೆ, ಅದನ್ನು ಬಿಡಬಾರದು. ಅದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ಆದ್ರೆ ಕರ್ತವ್ಯ ಅದು ಒಂದೇ ಕರ್ತವ್ಯ ಅಲ್ಲ. ಧರ್ಮವೂ ಕರ್ತವ್ಯ ಆಗಿದೆ, ದೇಶವೂ ಕರ್ತವ್ಯ ಆಗಿದೆ, ಸಂಸ್ಕೃತಿಯೂ ಕರ್ತವ್ಯ ಆಗಿದೆ. ಇವತ್ತು ನಾವು ನೋಡಿ, ಎಷ್ಟೋ ಜನ ಎಷ್ಟು ವಿಚಿತ್ರ ಆಗಿದ್ದೀವಿ. ಈಗ 20 ವರ್ಷದ ಹಿಂದೆ ಈ ಧಾರವಾಡದಲ್ಲಿ ಎಷ್ಟು ಗಾಡಿಗಳ ಅಡ್ಡಾಡ್ತಾ ಇದ್ವು? 25 ವರ್ಷದ ಹಿಂದೆ ಈ ಪ್ರಮೋದ್ ಮುತಾಲಿಕ್ ಅವರು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಗಾಡಿ ಮೇಲೆ ಹೋಗಿದ್ರು. ನಾವಿವತ್ತು ಪೆಟ್ರೋಲ್ ಬಗ್ಗೆ ಮಾತಾಡ್ತೀವಿ, ಡೀಸೆಲ್ ಬಗ್ಗೆ ಮಾತಾಡ್ತೀವಿ, ಗಾಡಿ ಬಗ್ಗೆ ಮಾತಾಡ್ತೀವಿ. 20 ವರ್ಷದ ಹಿಂದೆ ಗಾಡಿ ಇಲ್ಲದೆ ನಾವು ಜೀವನ ಮಾಡಿಲ್ವಾ? ಯಾವ ಆಧಾರದ ಮೇಲೆ ಜೀವನ ಮಾಡಿದ್ದೀರಿ ನೀವು? ಇವತ್ತು ಪಟಾಕಿ ಹಚ್ಚಿ ನೀವು ದೀಪಾವಳಿ ಮಾಡಬೇಕಾಗಿದೆ. 20 ವರ್ಷದ ಹಿಂದೆ ನನಗೆ ನೆನಪಿದೆ, 25 ವರ್ಷದ ಹಿಂದೆ ಒಂದು ಸಣ್ಣ ಪಟಾಕಿ ತಗೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಬಾಳೆಸರ ಪಟಾಕಿ ಅಂತ ಬರ್ತಿತ್ತು ಆಗ. ಇವತ್ತಿನ ಹಾಗೆ ಪಟಾಕಿನಲ್ಲ, ಒಂದು ರೀತಿ ಇದರಲ್ಲಿ ಬರ್ತಿತ್ತು, ನಿಮ್ಗೆಲ್ಲ ಹಳೆಯವರಿಗೆ ಗೊತ್ತಿರುತ್ತೆ. ಅದನ್ನು ತಗೊಂಡು ಒಂದು ಡಮ್ ಅನ್ಸಿದ್ರೆ ಏನೋ ಖುಷಿ. ಅದಕ್ಕಿಂತ ಹಿಂದೆ ನಮ್ಮ ತಂದೆಯವರ ಕಾಲಕ್ಕೆ ಹೋದ್ರೆ ಪಟಾಕಿ ಎಲ್ಲಿದೆ? ಆದ್ರೆ ಆಗಲೂ ದೀಪಾವಳಿ. ಆ ದೀಪಾವಳಿಯ ಸಡಗರ ಇತ್ತು, ಸಂತೋಷ ಇತ್ತು, ಆನಂದ ಇತ್ತು, ಖುಷಿ ಇತ್ತು, ನೆಮ್ಮದಿ ಇತ್ತು. ಯಾವುದು ಅದನ್ನು ಕೊಟ್ಟಿದ್ದು? ನಮ್ಮ ಧರ್ಮ ನಮಗೆ ಕೊಟ್ಟಿದ್ದು. ಈ ಪಟಾಕಿ ನಮಗೆ
ನಮಗೆ ಕೊಟ್ಟಿಲ್ಲ, ಈ ಡಿಸೈನ್ ನಮಗೆ ಕೊಟ್ಟಿಲ್ಲ. ಈ ಒಂದು ಕಾರುಗಳು, ಈ ಐಷಾರಾಮಿ ಮನೆಗಳು, ಇವುಗಳು ನಮ್ಮ ಆತ್ಮಕ್ಕೆ ಸಂತೋಷವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಸಂತೋಷವನ್ನು ಯಾವಾಗ ಪಡಿತಾ ಇದ್ದೀವಿ, ಇದು ನಮ್ಮ ಧರ್ಮದಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಧರ್ಮವೇ ಇಲ್ಲ ಅಂತಂದ್ರೆ ಬದುಕೇನು ಉಪಯೋಗ ಇಲ್ಲ. ಭಾರತೀಯ ಸಂಸ್ಕೃತಿ ಅಂತ ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ, ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಹುಟ್ಟಿಸಿರ್ತಕ್ಕಂಥ ಸಂಸ್ಕೃತಿ. ಇಂಥ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಾವು ಈ ಸಂಸ್ಕೃತಿಯಲ್ಲಿ ಹುಟ್ಟಿದ್ದಕ್ಕೂ ನಾಲಾಯಕ ಅಂತ ಹೇಳ್ಕೋಬೇಕಾಗುತ್ತೆ. ನೀವೆಲ್ಲರೂ ಇಲ್ಲಿ ಜಾಗೃತ ಆದವರು, ನಿಮಗೆ ನಾನು ಹೇಳಬೇಕಾಗಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವು ಜಾಗೃತರಾಗಿದ್ದೀರಿ, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ಇದೆಲ್ಲ ಮಾತನ್ನು ಯಾರಿಗೆ ಹೇಳ್ತಾ ಇದ್ದೇನೆ, ಇಲ್ಲಿ ಯಾರು ಬಂದಿಲ್ಲ ಅವರಿಗೆ ಹೇಳ್ತಾ ಇದ್ದೇನೆ. ಯಾಕೆ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನನ್ನ ಮಾತುಗಳನ್ನ ನೀವು ಅವರಿಗೆ ಹೇಳಿ ಎಚ್ಚರಗೊಳಿಸಿ. ಪ್ರತಿಯೊಬ್ಬ ಈ ಒಂದು ವೇದಿಕೆಯ ಮುಂದೆ ಇರತಕ್ಕಂಥವ್ರು ನಾವು 200 ಜನ ಇರಬಹುದು, ಆದ್ರೆ ನಾವೆಲ್ಲರೂ ಒಬ್ಬ ಯೋಧನಾಗಿ ಹೊರಗೆ ಹೋಗಿ ಕೆಲಸ ಮಾಡಬೇಕಾಗಿದೆ. ಧರ್ಮ ಜಾಗೃತಿ ಮಾಡಬೇಕಾಗಿದೆ. ಮಲಗಿದವರನ್ನ ಎಚ್ಚರಿಸಬೇಕಾಗಿದೆ. ಒಂದು ಮನೆಗೆ ಬೆಂಕಿ ಬಿದ್ದಾಗ ರಾತ್ರಿ ಮನೆಯಲ್ಲಿ ಬೆಂಕಿ ಬೀಳುತ್ತೆ. ಬಿದ್ದಾಗ ಒಬ್ಬನಿಗೆ ಎಚ್ಚರಾದವನು ಅವನಿಗೆ ಹಂಗೆ ಓಡೋಗ್ಬಿಡ್ತಾನ. ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಎಚ್ಚರಿಸ್ತಾನಲ್ವಾ, ಏನ್ ಹಂಗೆ ಓಡೋಗ್ಬಿಡ್ತೀರೋ, ಸತ್ತವ್ರು ಸಾಯಿಬಿಡ್ರೆ ನಾವು ಓದೋದು ಸಾಕು. ಎಂದೂ ಹಾಗೆ ಮಾಡೋದಿಲ್ಲ. ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅಂತಂದ್ರೆ ನಿನ್ನ ಹೆಂಡತಿಯನ್ನೇ ಎಬ್ಬಿಸ್ತೀಯಾ, ನಿನ್ನ ಮಕ್ಕಳನ್ನೇ ಎಬ್ಬಿಸ್ತೀಯಾ, ನಿನ್ನ ತಾಯಿಯನ್ನೇ ಎಬ್ಬಿಸ್ತೀಯಾ, ನಿನ್ನ ತಂದೆಯನ್ನೇ ಎಬ್ಬಿಸ್ತೀಯಾ, ಎಷ್ಟು ಸಾಧ್ಯ ಇದೆ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತೀಯ. ಇವತ್ತು ನಮ್ಮ ಭಾರತದ, ನಮ್ಮ ಹಿಂದೂ ಧರ್ಮಕ್ಕೆ ಬೆಂಕಿ ಬಿದ್ದಿದ್ದೆ, ಬೀಳ್ತಾ ಇದೆ ಅಲ್ಲ, ಬಿದ್ದು ಹೋಗಿದೆ. ಇನ್ನು ನಾವು ಇಲ್ರಿ ಬರ್ತದೆ ಆರಾಮ ಅಂತಂದ್ರೆ ಇನ್ನು ಉಳಿಯೋದಿಲ್ಲ. ಒಂದು ದಿವಸಕ್ಕೆ ಭಾರತದಲ್ಲಿ ಹಿಂದೂಗಳು ಎಷ್ಟು ಹುಡ್ತಾರೆ ಗೊತ್ತಿದೆಯಾ? ಎಷ್ಟು ಹುಡ್ತಾರೆ? 13,000 ಜನ ಹಿಂದೂಗಳ ಜನಸಂಖ್ಯೆ ಬರ್ತೀವಿ. 13,000 ಜನ ಹುಡ್ತೀವಿ ನಾವು, ಚಿಲ್ಲರೆ 13,000 ಚಿಲ್ಲರೆ ಹುಡ್ತೀವಿ. ಮುಸ್ಲಿಮರ ಸಂಖ್ಯೆ ಎಷ್ಟಿದೆ ಗೊತ್ತಿದೆಯಾ? ಹುಟ್ಟೋದು 53,000 ಚಿಲ್ಲರೆ. ಎಷ್ಟು? 53,000 ಚಿಲ್ಲರೆ. ಕ್ರಿಶ್ಚಿಯನ್ಗಳ ಇದು 2,000 ಚಿಲ್ಲರೆ, 2,000 ಆಜುಬಾಜು. ಇನ್ನು ಜೈನರು, ಬೌದ್ಧರು, ಅವರು ಇವರು ಗೊತ್ತಾ, ಒಂದು 800 ರಿಂದ 900 ಜನ ಹುಡ್ತಾರೆ. ನೀವು 13,000 ಜನ ಹುಡ್ತಾ ಇದ್ದೀರಿ, ಅವರು 53,000 ಜನ ಹುಡ್ತಾ ಇದ್ದಾರೆ. ಯಾಕೆ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಇಷ್ಟೆಲ್ಲ ಬೈಕೋತಾ ಇದ್ದೀವಿ ಅಂತಂದ್ರೆ ಇದೇ ಕಾರಣ. 2 ದಿವಸಕ್ಕೆ 1 ಲಕ್ಷ, 1 ತಿಂಗಳಿಗೆ 15 ಲಕ್ಷ, 1 ವರ್ಷಕ್ಕೆ 1.5 ಕೋಟಿಯಿಂದ 2 ಕೋಟಿ ಜನಸಂಖ್ಯೆ, 10 ವರ್ಷಕ್ಕೆ 20 ಕೋಟಿ ಜನಸಂಖ್ಯೆ. ಈಗಾಗಲೇ 28 ಕೋಟಿ ಆಗಿದ್ದಾರೆ, ಪ್ಲಸ್ 20 ಕೋಟಿ ಮಾಡ್ಕೊಳ್ರಿ, 48 ಕೋಟಿ ಆದ್ರಿ. ಆಮೇಲೆ ನಿಮ್ಮನ್ನೇನು ಬಿಡ್ತಾರೆ ನಾವು. ಈಗ 28 ಕೋಟಿ ಇದ್ದಾಗಲೇ ನಮ್ಮ ಹತ್ರ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ಮ ತಾಯಂದ್ರಿಗೆ, ನಮ್ಮ ಅಕ್ಕಂದರಿಗೆ, ನಮ್ಮ ತಂಗಿಯಂದ್ರಿಗೆ ಕೊಡುವ ತ್ರಾಸುಗಳು, ಅಲ್ಲಿ ಮಾನವಂತ ಆಯ್ತು, ಇಲ್ಲಿ ದರೋಡೆ ಆಯ್ತು, ಇವತ್ತು 2 ನಂಬರ್ ವ್ಯವಹಾರಗಳು ಎಲ್ಲ ನಡೀತಾ ಇರೋದು ಯಾರಿಂದ? ಮಂಡಕ್ಕಳು ನಡೀತಾ ಇರೋದು ಯಾರಿಂದ? ಕೊಲೆ ನಡೀತಾ ಇರೋದು ಯಾರಿಂದ? ಎಲ್ಲ ಮತ್ತೆ ಬಾಯಿ ಬಿಟ್ಟು ನಾನು ಹೇಳಬೇಕು ಅಂತಿಲ್ಲ, ನೀವೆಲ್ಲ ತಿಳುವಳಿಕೆ ಇದ್ದವರಿದ್ದೀರಿ. ನಾವು ನೋಡಿ, ಇವತ್ತು ನಾವು ಜಾಗೃತರಾಗಿರ್ತಕ್ಕಂಥವ್ರು ಒಂದು ವೇಳೆ ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದೆ ಸಾವಿರಾರು ಜನ ಹೆಣ್ಣು ಮಕ್ಕಳ ಮಾನ ಹೋದಾಗ, ಸಾವಿರಾರು ಜನ ಅಮಾಯಕರ ಕುತ್ತಿಗೆ ಕಡಿದಾಗ ಅದರ ಪಾಪದಲ್ಲಿ ನಾವು ಭಾಗಿಯಾಗಬೇಕಾಗುತ್ತೆ. ಯಾಕೆ? ಎಚ್ಚರಾದವರು ನೀವು ಎಚ್ಚರಗೊಳಿಸಬೇಕಾಗಿತ್ತು, ಅದು ಎಚ್ಚರಗೊಳಿಸಿಲ್ಲ. ನಿಮ್ಮ ಕೆಲಸ, ನಮ್ಮ ಕೆಲಸ ಏನು ಅಂತಂದ್ರೆ ನಾವು ಎಚ್ಚರಗೊಳಿಸಬೇಕಾಗಿದೆ. ಮನೆಯಲ್ಲಿ ಮಲಗಿದವರನ್ನೆಲ್ಲ ಎಚ್ಚರಗೊಳಿಸಬೇಕಾಗಿದೆ. ನೋಡು, ಎಚ್ಚೆತ್ತುಕೋ, ಮನೆಗೆ ಬೆಂಕಿ ಬೀಳ್ತಾ ಇದೆ, ಎಚ್ಚೆತ್ತುಕೋ, ಮತ್ತು ನೀನು ಬಚಾವಾಗು, ನಮ್ಮವರನ್ನ ಬಚಾವ್ ಮಾಡು. ಮಾತಾಡೋ ಕೆಲಸ ಮುಗಿದೋಗಿದೆ, ವಾಟ್ಸಪ್ಪಿನ ಕೆಲಸ ಮುಗಿದೋಗಿದೆ, ಫೇಸ್ಬುಕ್ಕಿನ ಕೆಲಸ ಮುಗಿದೋಗಿದೆ. ಬರೀ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಆಗೋದಿಲ್ಲ, ಮನೆಗೆ ತಿರುಗುವ ಟೈಮ್ ಬಂದು ಬಿಟ್ಟಿದೆ. ಇನ್ನೂ ನಾವು ಮಲ್ಕೊಂಡಿದ್ವಿ, ಕುತ್ಕೊಂಡಿದ್ವಿ ಅಂದ್ರೆ ಈ ಕತ್ತಿ ನಮ್ಮ ತಲೆಯನ್ನ ಯಾವಾಗಲೂ ಹಾರಿಸಿ. ಇನ್ನು ಕೇವಲ 10 ವರ್ಷ ಟೈಮ್ ಇದೆ ನಮ್ಮ ಹತ್ರ, ಬಹಳ ಟೈಮ್ ಇಲ್ಲ. 10 ವರ್ಷ ನಮ್ಮ ಹತ್ರ ಇರೋ ಟೈಮ್. ಪ್ರಮೋದ್ ಜಿ ಅವರನ್ನು ಕೇಳಿದ್ರೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ತಾರೆ. ನಾನು 10 ವರ್ಷ ಅಂತ ಹೇಳ್ತಾ ಇದ್ದೆ. ಈಗ ಎಚ್ಚರ ಆಗಿಲ್ಲ. ಅದಕ್ಕೆ ನಾನು ಪ್ರಮೋದ್ ಜಿ ಅವರಿಗೆ ಇಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಸಾಧ್ಯ ಇಲ್ಲ. ಈ ಮಾತನ್ನ ನಾನು ಇವತ್ತು ಆಡ್ತಾ ಇದ್ದೇನೆ, ನಾವು ಇವತ್ತು ವಿಚಾರ ಮಾಡ್ತಾ ಇದ್ರೆ 40 ವರ್ಷದ ಹಿಂದೆ ಮಾತನಾಡಿದಂತ ಮಹಾನ್ ವ್ಯಕ್ತಿಯು ಪ್ರಮೋದ್ ಜಿ ಅವರನ್ನು ಯಾಕೆ ಗೌರವಿಸ್ತೀವಿ? ಇದೇ ನನ್ನ ಮಾತುಗಳನ್ನ 40 ವರ್ಷದಿಂದ ಅವರು ಹೇಳ್ತಾ ಬಂದಿದ್ದಾರೆ. ಆದ್ರೆ ಯಾವರೂ ಕೇಳಲಿಲ್ಲ, ಅದು ನಮ್ಮ ದೌರ್ಭಾಗ್ಯ. ಈಗಾದರೂ ಕೇಳಿ, ಈಗಾದರೂ ಎಚ್ಚೆತ್ತುಕೊಳ್ಳಿ, ಈಗಾದರೂ ಧರ್ಮವನ್ನು ಜಾಗೃತಿ ಮಾಡೋಣ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು
ಇಂಜಿನಿಯರಿಂಗ್ ಕಲಿಸಿ, ಡಾಕ್ಟರ್ ಕಲಿಸಿ, ಏನ್ ಬೇಕಾದ್ರೂ ಕಲಿಸಿ, ಆದ್ರೆ ಒಂದನ್ನು ಮಾತ್ರ ಕಲಿಸಬೇಕು. ಏನು? ಯಾವುದಾದ್ರೂ ಒಂದು ಹಿಂದೂ ಸಂಘಟನೆಯಲ್ಲಿ ಅವನು ಜಾಗೃತನಾಗಿರಬೇಕು. ಕಲಿಸಿ ಅವನಿಗೆ ಯಾವುದಾದ್ರೂ ಹಿಂದೂ ಸಂಘಟನೆ ಯಾವುದಾದ್ರೂ ಇರಲಿ, ಅದೇ ಹಿಂದೂ ಸಂಘಟನೆ ಆಗಬೇಕು. ಇದೇ ಸಿಕ್ಕಿದ್ರು ಎಲ್ಲ ಹಿಂದೂ ಸಂಘಟನೆಗಳು ಒಂದೇ. ಆ ಯಾವುದಾದ್ರೂ ಒಂದು ಹಿಂದೂ ಸಂಘಟನೆಯಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಮಕ್ಕಳನ್ನ ಜಾಗೃತವಾದಂತ ಕಾರ್ಯಕರ್ತನನ್ನಾಗಿ ಮಾಡಿ. ಅವನು ಇಂಜಿನಿಯರಿಂಗ್ ಓದಿ ನಾವು ಬೇಡ ಅಂತಿಲ್ಲ, ಅವನು ಡಾಕ್ಟರ್ ಓದಿ ಬೇಡ ಅಂತಿಲ್ಲ, ಆದ್ರೆ ಧರ್ಮದ ಬಗ್ಗೆ ಜಾಗೃತಿ ಮಾಡಲಿಕ್ಕೆ 24 ತಾಸಿನಲ್ಲಿ ಅರ್ಧ ತಾಸು, 1 ತಾಸು ನೀವು ಹಾಕಿದ್ರೆ ಸಾಕು. ಧರ್ಮ ಜಾಗೃತಿ ಎನ್ನುವಂಥದ್ದಾಗುತ್ತೆ. ಇವತ್ತು ನಾವು ಇಲ್ಲಿ ಈ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವು ಧಾರವಾಡದ ಕಲಶ ಈ ಶಂಕರಾಚಾರ್ಯ ಪಾಠಶಾಲೆ. ಶಂಕರರು ನೋಡಿ ಶಸ್ತ್ರೈರಪಿ ಶಾಸ್ತ್ರೈರಪಿ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನ ಯಾರು ಶಾಸ್ತ್ರದ ಮೂಲಕ ಅವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದ್ರು ಅವರನ್ನ ಶಾಸ್ತ್ರದ ಮೂಲಕ ಹೊಡೆದ್ರು. ಆ ಸಂದರ್ಭದಲ್ಲಿ ಹೂಣರು ಅಂತ ಬಂದ್ರು. ಹೂಣರಿಗೆ ಶಾಸ್ತ್ರ ಏನ್ ಸಂಬಂಧ ಇಲ್ಲ, ಕತ್ತಿ ತಗೊಂಡು ಹೊಡಿಲಿಕ್ಕೆ ಬರ್ತಾ ಇದ್ರು. ಅವರನ್ನ ಹೊಡಿಲಿಕ್ಕೆ ಅಂತ 11,000 ನಾಗಾ ಸಾಧುಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಒಂದು ಸೈನ್ಯವನ್ನ ಕಟ್ಟಿದ್ರು ಶಂಕರಾಚಾರ್ಯರು. ಅವರನ್ನ ಕಟ್ಟಿ ಅವರನ್ನ ಹೊಡಿತಾರೆ ಶಂಕರಾಚಾರ್ಯರು. ನೋಡಿ, ಶಂಕರರು ಯಾವಾಗಲೂ ಜಗದ್ಗುರುಗಳೇ. ಶಾಸ್ತ್ರದಿಂದ ಬಂದ್ರೆ ಶಾಸ್ತ್ರದಿಂದ ಸೈ, ಶಸ್ತ್ರದಿಂದ ಬಂದ್ರೆ ಶಸ್ತ್ರದಿಂದ ಸೈ. ಇವತ್ತು ಶಾಸ್ತ್ರವನ್ನ ಕೇಳುವವರು ಯಾರು ಇಲ್ಲ ನಮ್ಮ ವಿರುದ್ಧದಲ್ಲಿ. ಶಾಸ್ತ್ರೈರಪಿ, ಈಗಲೇ ಶಾಸ್ತ್ರ ಕೇಳುವವರನ್ನ ಶಾಸ್ತ್ರದಿಂದ ಹೊಡೆಯೋಣ, ಶಸ್ತ್ರದಿಂದ ಕೇಳುವವರನ್ನ ಶಸ್ತ್ರದಿಂದಲೇ ಹೊಡಿಬೇಕು. ಅದು ಹಿಂದೂ ಧರ್ಮ ನಮಗೆ ಕಲಿಸಿಕೊಟ್ಟಿದ್ದು. ನಮ್ಮ ಎಲ್ಲಾ ದೇವತೆಗಳನ್ನ ನೋಡಿದೀರಾ ಹೇಗೆ ಇರ್ತಾರೆ? ಮುಂದಿನ ಕೈ ಅಭಯ ಹಸ್ತ ಇದೆ, ವರದ ಹಸ್ತ ಇದೆ. ಹಿಂದಿನ ಕೈ ನೋಡಿದೀರಾ ಏನ್ ಚಂದ ಹಿಡ್ಕೊಂಡಿದ್ದಾರೋ? ಖಡ್ಗ, ತ್ರಿಶೂಲ, ಚಕ್ರ, ಶಂಖ ಯಾಕೆ ಹಿಡ್ಕೊಂಡಿದ್ದವು? ಸಿಂಬಾಲಿಕ್ ಆಗಿ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಪ್ರತಿಯೊಂದು ದೇವತೆಗಳು ಏನನ್ನ ನಮಗೆ ಸಂದೇಶವನ್ನು ಕೊಡ್ತಾ ಇದೆ? ನೀನು ಮಿತ್ರನಾಗಿ ಬಂದ್ರೆ ಸರಿ, ಶತ್ರುವಾಗಿ ಬಂದ್ರು ನಮ್ಮ ಹತ್ರ ಇದೆ ಕೈಗಳು. ಅದಕ್ಕಾಗಿ ಹೇಳ್ತಾ ಇರುವಂತದ್ದು, ಇವತ್ತು ನಾವು ಜಾಗೃತ ಆಗ್ಬೇಕಾಗಿದೆ. ಆದ್ರೆ ಒಂದು ಖುಷಿಯ ವಿಷಯವನ್ನು ಹೇಳ್ತೇನೆ. ನಮ್ಮ ಭಾರತದಲ್ಲಿ ಈಗಾಗಲೇ ಸುಮಾರು 40ರಿಂದ 50% ಹಿಂದೂಗಳು ಜಾಗೃತ ಆಗಿದ್ದಾರೆ. ಅದು ನನ್ನ ಖುಷಿ. ಆಗಿದ್ದಾರೆ, ಜಾಗೃತ ಆಗಿದ್ದಾರೆ. ಇವತ್ತು ಮೊದಲಿನ ಹಾಗೆ ಉಳಿದಿಲ್ಲ. ಹಿಂದೂಗಳು ಮಾತಾಡ್ತಾ ಇದ್ದಾರೆ, ಎದ್ದು ಬರ್ತಾ ಇದ್ದಾರೆ, ಹಿಂದುತ್ವದ ಬಗ್ಗೆ ಎದೆ ಕಟ್ಟಿ ಹೇಳ್ತಾ ಇದ್ದಾರೆ. ಅಂತ ಸ್ವಭಾವ ನಮ್ಮಲ್ಲಿ ಬಂದಿದೆ, ಸ್ವಾಭಿಮಾನ ನಮ್ಮಲ್ಲಿ ಬಂದಿದೆ. ಈಗ ಅದಕ್ಕೆ ಕಾರಣ ನಮ್ಮ ಕೇಂದ್ರ ಸರ್ಕಾರ. ಅದಕ್ಕೆ ನಾವು ಕೃತಜ್ಞತೆಯನ್ನು ವಹಿಸಲೇಬೇಕು. ಅಂತಹ ಒಂದು ಸ್ಥಿತಿ ಇವತ್ತು ನಮ್ಮಲ್ಲಿ ಬಂದಿದೆ. ಆದ್ರೆ ಇನ್ನೂ 50 ಮಂದಿ ಮಲಗಿಕೊಂಡಿದ್ದಾರೆ. ಅವರನ್ನು ಜಾಗೃತಗೊಳಿಸುವಂತಹ ಹೊಣೆಗಾರಿಕೆ ಇವತ್ತು ನಿಮ್ಮ ಮೇಲಿದೆ, ನಮ್ಮ ಮೇಲಿದೆ. ನಾವೊಂದು ರಸ್ತೆಗಿಳಿದಿದ್ದೀವಿ. ನಾವು ಜಾಗೃತಿ ಕಾರ್ಯಕ್ರಮವನ್ನು ಮೇಲಿನ ಮೇಲೆ ಮಾಡ್ತಾ ಇದ್ದೀವಿ. ಪ್ರಮೋದ್ ಜಿ ಅವರದ್ದು 40 ವರ್ಷದಿಂದ ಮಾಡ್ತಾ ಇದ್ದಾರೆ, 45 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವಿಚ್ಛಿನ್ನವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ತವ್ಯವೂ ಇದೆ. ನಾವು ಒಬ್ಬ ವ್ಯಕ್ತಿಯ ಮಾತ್ರ ಕೆಲಸ. ನಮ್ಮ ವ್ಯಕ್ತಿತ್ವ ನಮ್ಮನ್ನ ಈ ಧರ್ಮ ಹುಟ್ಟಿಸಿದೆ. ಈ ಧರ್ಮ ನಮ್ಮನ್ನ ಕಾಪಾಡ್ತಾ ಇದೆ. ನಮಗೆ ಇಷ್ಟು ಒಳ್ಳೆಯ ಬುದ್ಧಿಯನ್ನ, ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆಯ ಆಚಾರವನ್ನ, ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಜೀವನವನ್ನ ಈ ಧರ್ಮ ನಮಗೆ ಕೊಟ್ಟಿದೆ ಅಂದ್ರೆ ಆ ಧರ್ಮಕ್ಕಾಗಿ ನಾವು ಏನಾದರೂ ಒಂದು ಮಾಡುವಂತಹ ಕರ್ತವ್ಯ ನಮಗೂ ಇದೆ. ಹಾಗಾಗಿ ಆ ಧರ್ಮಕ್ಕೆ ಮಾಡುವಂತಹ ಕರ್ತವ್ಯವನ್ನ ನಾವು ಎಲ್ಲರೂ ಚ್ಯುತಿ ಇಲ್ಲದೆ ಮಾಡೋಣ ಅನ್ನುವಂತಹ ಮಾತಿನ ಜೊತೆಗೆ ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ನೀವು ಜಾಗೃತವಾಗಿರಲೇಬೇಕು. ಅದನ್ನ ನೀವು ಮಾಡ್ತೀರಿ ಅನ್ನುವಂತಹ ಸಂಪೂರ್ಣವಾದಂತಹ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತಾ ಈ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಪಾದ ಪದ್ಮಗಳಿಗೆ ಹಾಗೂ ದತ್ತಾತ್ರೇಯನ ದಿವ್ಯ ಸನ್ನಿಧಾನಕ್ಕೆ ಹಾಗೂ ಕೃಷ್ಣೇಂದ್ರ ಸರಸ್ವತಿಗಳ ಪಾದ ಪದ್ಮಗಳಿಗೆ ಎಲ್ಲರಿಗೂ ಕೂಡ ನಾನು ವಂದನೆಯನ್ನ ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಕೂಡ ಹಿಂದೂ ಧರ್ಮವನ್ನ ಜಾಗೃತ ಮಾಡುವಂತಹ ಒಂದು ಮನೋಭಾವನೆ ಅವರೆಲ್ಲರೂ ಅನುಗ್ರಹಿಸಿ ನಿಮ್ಮನ್ನ ಶಕ್ತಿಯುತರನ್ನಾಗಿ ಮಾಡಲಿ ಅಂತ ಹಾರೈಸ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ. ಧನ್ಯವಾದ.